ರೆಡಿ 1 2 3 ಸ್ಟಾರ್ಟ್. ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರದಲ್ಲಿ ದಾವಾ ಸ್ವತ್ತನ್ನು ತಾವು ಯಾವುದೇ ಕಾಲದಲ್ಲೂ ಮಾರಾಟ ಮಾಡಲು ಮಾತುಕತೆಯನ್ನು ವಾದಿಯೊಂದಿಗೆ ನಡೆಸಿರುವುದಿಲ್ಲ ಮತ್ತು ತಾವು ದಿನಾಂಕ 8/11/2008 ಯಾವುದೇ ಕ್ರಯದ ಒಪ್ಪಂದದ ಕರಾರನ್ನು ಮಾಡಿಕೊಟ್ಟಿರುವುದಿಲ್ಲವೆಂದು ಹಾಗೂ ದಿನಾಂಕ 10/12/2008 ಹೆಚ್ಚುವರಿಯಾಗಿ ರು 10,500ಗಳನ್ನು ಪಡೆದುಕೊಂಡಿಲ್ಲವೆಂದು ಸ್ಪಷ್ಟವಾಗಿ ನುಡಿಯುತ್ತಾರೆ. ಮುಂದುವರೆದು ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರದಲ್ಲಿ ವಾದಿಯ ಮಗನಾದ ಮಹದೇವಸ್ವಾಮಿರವರಿಂದ ದಿನಾಂಕ 8/11/2008 ರು 20,000ಗಳನ್ನು ಸಾಲವಾಗಿ ಪಡೆದಿದ್ದು, ಸದರಿ ಸಾಲದ ಭದ್ರತೆಗಾಗಿ ವಾದಿಯ ಮಗನಾದ ಮಹದೇವಸ್ವಾಮಿರವರ ಒಂದು ಖಾಲಿ ಛಾಪ ಕಾಗದಕ್ಕೆ ಪ್ರತಿವಾದಿಗಳಿಂದ ಸಹಿ ಪಡೆದುಕೊಂಡಿದ್ದು, ಸದರಿ ದಾಖಲೆಗಳನ್ನು ಕ್ರಯದ ಒಪ್ಪಂದದ ಕರಾರೆಂದು ಸೃಷ್ಟಿಸಲಾಗಿದೆಯೆಂದು ಹೇಳಿರುತ್ತಾರೆ. ಅದೇ ರೀತಿ ಪ್ರತಿವಾದಿಗಳು ಮುಂದುವರೆದು 1ನೇ ಪ್ರತಿವಾದಿಯು ಅನಕ್ಷರಸ್ಥಳಾಗಿದ್ದು ಹಾಗೂ ಬಡವಳಾಗಿದ್ದು ಸರ್ಕಾರದಿಂದ ನೀಡುವ ವಿಧವಾ ವೇತನವನ್ನು ಪಡೆದುಕೊಳ್ಳುವ ಕಾಲಕ್ಕೆ ವಾದಿಯ ಮಗನಾದ ಮಹದೇವಸ್ವಾಮಿರವರು ಅಂಚೆ ಕಚೇರಿಯಲ್ಲಿ ಛಾಪಾ ಕಾಗದದ ಹಿಂಭಾಗದಲ್ಲಿ 1ನೇ ಪ್ರತಿವಾದಿಯ ಸಹಿಯನ್ನು ಪಡೆದುಕೊಂಡು, ಅದೇ ರೀತಿ 2ನೇ ಪ್ರತಿವಾದಿಯಿಂದಲೂ ಸಹ ಸದರಿ ಕ್ರಯದ ಒಪ್ಪಂದದ ಕರಾರಿನ ಪತ್ರದ ಹಿಂಬದಿಯಲ್ಲಿ ಸಹಿ ಪಡೆದುಕೊಂಡಿರುತ್ತಾರೆಂದು ನುಡಿಯುತ್ತಾರೆ. ಮುಂದುವರೆದು ಪ್ರತಿವಾದಿಗಳು ಸದರಿ ಕ್ರಯ ಒಪ್ಪಂದದ ಕರಾರು ಪತ್ರವನ್ನು ವಾದಿಯು ಸೃಷ್ಟಿಸಿರುವ ಕಾರಣ ವಾದಿಯ ಯಾವುದೇ ಪರಿಹಾರಗಳನ್ನು ಪಡೆಯಲು ಅರ್ಹನಿರುವುದಿಲ್ಲವೆಂದು ಪ್ರತಿರಕ್ಷಣೆಯನ್ನು ತೆಗೆದುಕೊಂಡಿರುತ್ತಾರೆ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಕಲಂ 101 ಮತ್ತು 103ರಂತೆ ವಾದಿಯು ತನ್ನ ವಾದಪತ್ರದಲ್ಲಿ ಹೇಳಿರುವ ಸಂಗತಿಗಳ ನಿರೂಪಣೆಗಾಗಿ ತನ್ನನ್ನು ತಾನು PW1 ಎಂಬುದಾಗಿ ವಿಚಾರಣೆಗೊಳಪಡಿಸಿಕೊಂಡಿರುತ್ತಾರೆ. PW1ರವರು ತನ್ನ ಮುಖ್ಯ ವಿಚಾರಣೆಯ ಪ್ರಮಾಣಪತ್ರವನ್ನು ಸಲ್ಲಿಸಿದ್ದು, ಸದರಿ ಪ್ರಮಾಣಪತ್ರದಲ್ಲಿ ತನ್ನ ವಾದ ಪತ್ರದಲ್ಲಿ ಹೇಳಿರುವ ಸಂಗತಿಗಳನ್ನು ಪುನರುಚ್ಚರಿಸಿರುತ್ತಾರೆ. PW1ರವರು ತನ್ನ ಮೌಖಿಕ ಸಾಕ್ಷ್ಯದ ಸಮರ್ಥನೆಗಾಗಿ ನೀತಿ 1ರಿಂದ ನೀತಿ 5 ದಾಖಲೆಗಳನ್ನು ಗುರುತಿಸಿಕೊಂಡಿರುತ್ತಾರೆ. ವಾದಿಯ ಪರವಾಗಿ PW2ರಿಂದ PW4ರವರು ಸಾಕ್ಷ್ಯವನ್ನು ನುಡಿದಿದ್ದು, ತಮ್ಮ ಮುಖ್ಯ ವಿಚಾರಣೆಯಲ್ಲಿ PW2ರವರು ನೀತಿ 1A, ನೀತಿ 1B ಸಹಿಗಳನ್ನು ಗುರುತಿಸಿದ್ದು, PW3ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ
ನೀಪಿ ಒಂದು ಸಿ ಸಹಿಯನ್ನು ಗುರುತಿಸಿದ್ದು